ಆರಂಭಿಸುವ ನೀನಾ ನಾನಾ ಪವರ್ಡ್ ಬೈ ಲಯನ್ ವೋಟ್ಸ್ಗೆ ಸ್ವಾಗತ ಸುಸ್ವಾಗತ. ಜಿಪುಣರು ಹೇಳ್ತಾರೆ, ಸಾರಿ ಕರೆಕ್ಟಾಗಿ ಖರ್ಚು ಮಾಡೋರು ಹೇಳ್ತಾರೆ, ನಾವು ಸೇವ್ ಮಾಡಿರೋದ್ರಿಂದ ಈ ಬೆಂಗಳೂರು ಉಳಿದಿದೆ ಅಂತ, ಅದರಿಂದ ಬೆಳೆದಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ ಇಲ್ಲ, ನಾವು ಧಾರಾಳವಾಗಿ ಖರ್ಚು ಮಾಡಿ ಎಲ್ಲರಿಗೂ ಗ್ಲೋಬಲೈಸ್ ಮಾಡಿರೋದ್ರಿಂದಲೇ ಬೆಂಗಳೂರು ಉಳಿದಿದೆ ಅಂತ. ಹೇಳಿ ಮೇಡಮ್. ಧಾರಾಳವಾಗಿ ಖರ್ಚು ಮಾಡಿದ್ರೆ ಜನರಿಗೆಲ್ಲನೂ ಆನಂದ ಆಗುತ್ತೆ. ಅವರು ಹೌದಪ್ಪ ಇವ್ರು ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಏನೇನಮ್ಮ? ಇವಾಗ ಏನಾದರೂ ಇಲ್ಲ ಅಂತ ಬರ್ತಾರೆ, ಅವ್ರಿಗೆ ಒಂದು ಸರ ಕೊಡೋದು ಅಥವಾ ಒಂದು ಪ್ಲೀಸ್ ಕೊಡ್ತೀನಿ ಅನ್ನೋವಾಗ, ಸರ ಕೊಡ್ತೀವಿ ಅನ್ನೋವಾಗ ಗೋಲ್ಡ್ ಕೊಡೋದಾದ್ರೆ ವಾಸಿ, ಗೋಲ್ಡ್ ಕೊಡ್ಲಿಲ್ಲ ಅಂದ್ರೆ ಅದು ಯಾತಕ್ಕೆ ಬೇಕಾಗಿದೆ? ಎಕ್ಸ್ಪೆಕ್ಟ್ ಮಾಡೋದು ಒಂದ್ ನಿಮಿಷ ಕೃಷ್ಣಮೂರ್ತಿ, ನೀವ್ ಏನೇನ್ ಕೊಡ್ತೀರಾ? ಯಾರ್ಯಾರಿಗೆ ಎಷ್ಟು ಗಿಫ್ಟ್ ಕೊಡ್ತೀರಾ? ಮೇಡಮ್ ನಾವು ಫಿಕ್ಸ್ ಮೇಡಮ್, ಯಾವ ಕಡೆ ಫಂಕ್ಷನ್ ಆಗ್ಲಿ 100 ರೂಪೀಸ್ ಅಷ್ಟೇ. 100 ಕೊಡ್ತೀರಾ? 100 ರೂಪೀಸ್ ಅಷ್ಟೇ. ಯಾವ ಕಡೆಯಿಂದ ಫಂಕ್ಷನ್ ಆಗ್ಲಿ, ನನ್ನ ಗಂಡನ ಕಡೆ ಆಗ್ಬೋದು, ನಮ್ಮ ಕಡೆ ಆಗ್ಬೋದು, 100 ರೂಪೀಸ್ ಅಷ್ಟೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಮಗೆ ಮನೇಲಿ ಹೆಲ್ಪ್ ಮಾಡೋ ಕೆಲಸದವ್ರು ಇದಾರ್ತಲ್ಲ ಅವ್ರು? ನಾನು ಅದಕ್ಕೆ ಜಿಪ್ಪನ್ ತಂದಿಂದ ನನ್ನ ಮನೆ ಕೆಲಸಗಳನ್ನ ಇಟ್ಕೊಂಡಿದ್ದೀನಿ. ಮೇಡಮ್, ಧಾರಾಳ್ತನದಲ್ಲಿ ಒಂದು ಗೋರ್ಮುಖ ಅನ್ನದಾನ ಮಾಡಿದೆ, ಅನ್ನದಾತರು ಅಂತ ನೇಮ್ ಬೇಡ, ಅದು ಇಲ್ಲ. ದೇವಸ್ಥಾನದಲ್ಲಿ ಟ್ಯೂಬ್ ಲೈಟ್ ಹಾಕೊಂಡ್ಬಿಟ್ಟು ಟ್ಯೂಬ್ ಲೈಟ್ ಮೇಲೆ ಹೆಸರು ಬರ್ಕೊಂಡ್ಬಿಡ್ತಾರೆ. ಅದ್ಯಾಕೆ? ಅಲ್ಲಿಗೆ ಫೋಕಸ್ ಬೇರೆ, ಅಲ್ಲೇ ಲೈಟ್ ಇರೋದು. ನಮ್ದು ಯಾಕೆಯ ಅದು ಫೋಟೋಸ್ ಬೇರೆ, ಫೋಟೋಗಳು ಯಾಕೆ? ಯಾರಿಗಾದ್ರೂ ಏನಾದ್ರು ಮದುವೆ ಆ ಥರ ಏನಾದ್ರು ಇದ್ರೆ ಗಿಫ್ಟ್ ಏನು ಕೊಡ್ತೀರಾ ಮೇಡಮ್? ಅವರು ನಾವೇನು ಕೊಡ್ತೀವಿ ಅಂತಂದರೆ, ನಮ್ಮ ರಿಲೇಷನ್ ನಾರ್ನಿದ್ದಿರು ಆ ಕಡೆ ಆದರೆ ಹೆಣ್ಮಕ್ಳಿಗೆ, ನಮ್ಮ ನಾರ್ನಿದ್ದಿರಾದರೆ ಒಂದು 1000 ರೂಪಾಯಿ ಹೆಣ್ಮಕ್ಳು ನಾಂದಿ ಕೂತ್ಕೊಂತಾರಲ್ಲ ಅವರಿಗೆ. ಈಗ ನಾನೇ ಬಂದೆ, ನನಗೆ ಬರ್ತ್ರೆ ಅಂತೀರಿ, ನನಗೇನು ಕೊಡ್ತೀರಾ? 100-150 ರೂಪಾಯಿ ಅಷ್ಟೇ ಮೇಡಮ್. ಅದ್ರ ಮೇಲೆ ಅಷ್ಟೇ ಮೇಡಮ್. 150 ರೂಪಾಯಿ ಅಷ್ಟೇ ಮೇಡಮ್. ನಾನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ನೆಕ್ಲೆಸ್ ಕೊಟ್ಟು ಆ ಥರ ಕೊಡೋದಿಲ್ಲ ನಾವು. ವೆರಿ ಗುಡ್, ವೆರಿ ಗುಡ್. ಸುವರ್ಣ ಚಾನಲ್ ಎಷ್ಟು ಧಾರಾಳವಾಗಿದೆಯೋ ಅಷ್ಟು ಧಾರಾಳ ಮೇಡಮ್, ನಾನು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಕಂದ ಹೇಳ್ತಾ ಇದ್ದೀನಿ ಮೇಡಮ್. ಸುವರ್ಣ ಚಾನಲ್ ಅಲ್ಲಿ ಏನ್ ಧಾರಾಳ ಅಂತ? ಏನು ಧಾರಾಳ ಅಂತೀರಾ? ಇವತ್ತು ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಮೇಡಮ್, 200 ರೂಪಾಯಿ ನನ್ನ ಪೇಮೆಂಟು. ನನ್ನ ಕಣ್ಣಲ್ಲಿ ನೀರು ಸೋರ್ತಾ ಇದೆ, 3 ದಿವಸ 4 ದಿವಸದಿಂದ ನಿಂತೇ ಇಲ್ಲ. ಇಲ್ಲಿಗೆ ಬರೋಕ್ಕೆ ನಮಗೆ 45 ರೂಪಾಯಿ ಕೊಟ್ಟು ಪಾಸ್ ತಂದಿದ್ದೀನಿ ಮೇಡಮ್. 25 ಅಲ್ಲ 45 ಪಾಸ್ ತಗೊಂಡು ಇಲ್ಲಿಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಮೇಡಮ್? ನಮ್ಮ ಧಾರಾಳತನ ತೋರಿಸ್ಕೋಬೇಕು ಈ ಜಿಪ್ಪುಣ್ರಿಗೆ ಅಂತ. ಹಲೋ, ನಾನು ತುಂಬ ಜನ ನೋಡಿದ್ದೀನಿ. ಏನಮ್ಮ, ಒಂದು ನಿಮಿಷ ಹೇಳು. ನಾನು ಹೇಳೋದೇನು ಅಂದರೆ ಮೇಡಮ್, ನಮ್ಮ ಹೆಸರಲ್ಲೇ ಇದೆ. ಜಿ ಅಂದರೆ ಜಿಪ್ಣ, ಜಿ ಅಂದರೆ ಜೀನಿಯಸ್, ದಾ ಅಂದರೆ ಧಾರಾಳ, ದಾ ಅಂದರೆ ದಡ್ರು. ಇದು ಜಿಪ್ಣ ವರ್ಸಸ್ ಧಾರಾಳ ಅಲ್ಲ, ಈಗ ದಡ್ರು ವರ್ಸಸ್ ಮೇಡಮ್ ಇಲ್ಲ ಅಷ್ಟೇ. ಇದು ಮೇಡಮ್ ಅಲ್ಲ ಮೇಡಮ್, ಇವ್ರು ಹೇಳಿದ್ರು ಕ್ಲೀನ್ ಆಗಿ, ಯಾರೇ ಆದ್ರೂ 100 ರೂಪಾಯಿ ಅಷ್ಟೇ ಬೆಸ್ಟ್. ನೀವೆಷ್ಟು ಕೊಡ್ತೀರಾ ಮೇಡಮ್? ನಾವು ಕೊಡೋ ಗಿಫ್ಟು ಒಳ್ಳೆ ಗಿಫ್ಟು ಅಂದರೆ ಆಶೀರ್ವಾದ ಮೇಡಮ್. ಈಗ ಇನ್ವಿಟೇಷನ್ಸ್ ಎಲ್ಲ ನಾವು ಅವ್ರಿಗಿಂತ ದೊಡ್ಡವರಮ್ಮ. ನಮಸ್ಕಾರ ಮೇಡಮ್ ನಮ್ಮನ್ನು ಒಟ್ಟಿಗೆ ದಡ್ರು ಅಂದ್ಬಿಟ್ರು. ಪಾಪ ಮೊನ್ನೆ ನಮ್ಮ ಗೆಳೆಯ ಒಬ್ಬ ಬಾಂಬೆಗೆ ಹೊರಟಿದ್ದ. ಬೆಳಗ್ಗೆ 7 ಗಂಟೆಗೆ ಬಂದ್ಬಿಟ್ಟು, ಅಣ್ಣ 1 ಅವರ್ ಟ್ರೈನ್ ಇದೆ ಹೋಗ್ಬಿಡ್ತೀನಿ ನಾನು ಅಂತೇಳಿ. ಆಟೋ ಹತ್ಬಿಟ್ಟು ಹೋಗಯ್ಯ ಅಂದೆ. ಅವನೇನು ಮಾಡ್ದ, ನಂದಿಲ್ಲ ಒಟ್ಟು 2 ಕಿಲೋಮೀಟರ್ ಅಲ್ಲಣ್ಣ ನಡ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ನಡ್ಕೊಂಡು ಹೋಗಿ ಅಲ್ಲಿ ಬಸ್ ಹತ್ತು ಹೋಗೋಷ್ಟಕ್ಕೆ ಟ್ರೈನ್ ಹೋಗ್ಬಿಟ್ಟಿತ್ತು. ಅವ್ನು ಬುಕ್ ಮಾಡಿದ್ದು 500 ರೂಪಾಯಿ ಹೋಯ್ತು, ಇದು ಹೋಯ್ತು. ಆಮೇಲೆ ಕೇಳ, ಅಣ್ಣ ಟ್ರೈನ್ ತಪ್ಪೋಯ್ತು. ಅಯ್ಯೋ ದಡ್ಡ, ನೀನು 100 ರೂಪಾಯಿ ಕಳ್ಕೊಳಕ್ಕೆ ಹೋಗಿ ಪೂರ್ತಿ ಕಳ್ಕೊಂಡಲ್ಲ, ನೀನು ಕಡೆ ದಡ್ಡ ನಾವಲ್ಲ ಅಂತ ಹೇಳಿದ್ವಿ. ಹಾಗೆ ಟ್ಯೂಬ್ ಲೈಟ್ ಮೇಲೆ ಹೆಸರು ಹಾಕ್ಕೊಳ್ತೀವಿ ಅಂತ ಹೇಳಿದ್ರಿ ತಾವು. ಎಂದೂ ಕೊಡೋರು ಹಾಕ್ಕೊಳ್ಳಲ್ಲ, ಎಂದೋ ಒಂದು ದಿವ್ಸಕ್ಕೆ ಅಪ್ರೂಪಕ್ಕೆ ಕೊಡ್ತಾರಲ್ಲ ಅವ್ರು ಬರ್ಸ್ಕೊಳ್ಳೋದು. ಜಿಪುಣ್ರಿಂದ ಬೆಂಗಳೂರು ಬೆಳೆದಿದೆ ಅಂತ ಹೇಳಿದ್ರು, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅವರು ಸುಮ್ಮನೆ ಕೂತ್ಕೊಂಡಿದ್ರೆ, ಈಗ ಯಾವುದೋ ಒಂದು ಸ್ವೀಟ್ ಸ್ಟಾಲ್ ಇಟ್ಕೊಂಡಿರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅವರು ಜಿಪುಣ್ರಲ್ವಾ, ಕೂಡಿಟ್ಟು ಸ್ವೀಟ್ ಸ್ಟಾಲ್ ಇಟ್ಕೊಂಡಿರ್ತಾರೆ. ನಾವು ಧಾರಾಳವಾಗಿ ಹೋಗಿ ತಗೊಂಡು ವ್ಯಾಪಾರ ಮಾಡದೇ ಇದ್ರೆ ಪ್ರಯತ್ನ ಏನಿದೆ? ಅದನ್ನೇ ನಾನು ಹೇಳ್ಬೇಕು. ಒಂದ್ ನಿಮಿಷ, ಇವ್ರ ಹತ್ರ ಕೊಡಿ. ಇವ್ರ ಹತ್ರ ನಿಮ್ ಮೇನ್ ಬರೋದೇ ಶೋಕಿ ಅಂತ ಅವ್ರು ಹೇಳ್ತಾರೆ. ನನ್ನ ಹತ್ರ 200 ಶರ್ಟ್ಸ್ ಇದೆ, 100 ಟಿ ಶರ್ಟ್ಸ್ ಇದೆ. ಇನ್ನ ಇವರು ನಾನು ತುಮಕೂರಿಂದ ಅಲ್ಗೋಗೋರ್ಗು 5,000 ಖರ್ಚು ಮಾಡ್ತೀನಿ, ಹಂಗೆ ಹಿಂಗೆ. ಇದೆಲ್ಲಾನು ನಿಮ್ಗೆ ಶೋಕಿ ಅಷ್ಟೇನೆ, ಇದ್ರಲ್ಲಿ ಧಾರಾಳ್ತನ ಏನೂ ಇಲ್ಲ. ಫ್ಯಾಷನ್. ಇವ್ರು ಗಿಫ್ಟ್ ಕೊಡೋದಾದ್ರೆ ಯಾವ ರೀತಿ ಕೊಡ್ತಾರೆ ಹೇಳಿ ಸರ್? ನಾವು ಹೇಳಿದ್ರಲ್ವ ಮೇಡಮ್ ಈಗ ಯಾರಿಗೋ ಒಂದು ತುಂಬ ಹತ್ತಿರದವ್ರಿಗೆ ಒಂದು ಫಂಕ್ಷನ್ ಕರೆದಿರ್ತಾರೆ, ಗಿಫ್ಟ್ ಕೊಡ್ಬೇಕಾದಂತ ತಪ್ಸ್ಕೊಬಿಡ್ತಾರೆ. ಎಷ್ಟೋ ಸರಿ ಒಂದೊಂದು ಸರಿ ಬಂದರೂ ಸಹ ದೊಡ್ಡ ಪ್ಯಾಕ್ ಮಾಡಿಸ್ಬಿಡ್ತಾರೆ, ಒಳಗಡೆ ಖಾಲಿ ಬಿನ್ಗೆ ಇಟ್ಕೊಂಡ್ ಬಂದ್ಬಿಡ್ತಾರೆ ಅಂತ ಜಿಪ್ಪುಂಡ್ರು ಇವರು. 20 ರೂಪಾಯಿ ಹಾಕ್ಬಿಡ್ತಾರೆ. 5 ಜನ ಬಂದಿರ್ತಾರೆ ಊಟಕ್ಕೆ. ರಾತ್ರಿ ಖರ್ಚು ಉಳಿತು, 100 ರೂಪಾಯಿ ಉಳಿತು, 100 ಖರ್ಚು ಆಯ್ತಿತ್ತು. 20 ಹಾಕ್ರಿ, ಇನ್ನು 70 ರೂಪಾಯಿ ಉಳಿತಿದೆ, ನಡಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಮನೆಯವರೆಲ್ಲ ಹೋಗಿ ಅಂದ್ಬಿಟ್ಟು ಆ ಥರ ಮಾಡ್ತಾರೆ. ಕೃಷ್ಣಮೂರ್ತಿ ಕೊಡಿ ಒಂದು ನಿಮಿಷ. ಇವರು ಗಿಫ್ಟ್ ಕೊಡೋದು ಮದುವೆಯಲ್ಲಿ ಹೆಂಗೆ ಗೊತ್ತಾ, ಒಂದು ಕವರಲ್ಲಿ 10 ರೂಪಾಯಿ ನೋಟ್ ಹಾಕ್ಬಿಟ್ಟು ಅದ್ರ ಮೇಲೆ ಹೆಸರೇ ಬರೆಯಲ್ಲ, ಹಂಗೆ ಕೊಟ್ಟಿರ್ತಾರೆ ಮೇಡಮ್. ಆ ಥರ ಗಿಫ್ಟ್ ಕೊಡ್ತಾರೆ ಮೇಡಮ್. ಇವರು ಏನಾದರೂ ಗಿಫ್ಟ್ ಕೊಟ್ಟರು ಅಂತ ಅಂದರೆ 10 ರೂಪಾಯಿ ಕೊಟ್ಟರೆ
10,000 ರೂಪಾಯಿ ಲಾಭ ಆಗೋ ರೀತಿ ಇದ್ರೆ ಮಾತ್ರ ಕೊಡ್ತಾರೆ. ಅಂಥವ್ರಿಗೆ ಏನೂ ಕೆಲಸ ಇಲ್ಲ ಅಂದರೆ ಖಂಡಿತ ಕೊಡಲ್ಲ ಈ ಥರ ಜಿಪ್ಪಣ ತಂದರು. ನಮ್ಮಮ್ಮ ದೋಸೆ ಚೆನ್ನಾಗಿ ಮಾಡ್ತಾರೆ. ನಾನು 2-3 ಯಾರಪ್ಪ ನಿಮ್ಮಮ್ಮ? ಹೌದು ಅವಲ್ಲೇ ಅಲ್ವಾ? ಹೌದು. 5 ತಿಂದ್ರೆ ಇವ್ನು ಜಾಸ್ತಿ ತಿಂತಾನೆ ಅಂದ್ಬಿಟ್ಟು ಅರ್ಧ ಬೇಯಿಸ್ಕೊಡ್ತಾರೆ. ಅವ್ರಿಗೆ ಮೈಕ್ ಕೊಡಿ ಮೇಡಮ್. ಬಟ್ ನಾನು ಆ ಥರ ಮಾಡಿದೆ ಅಂದರೆ ಯಾಕೋಸ್ಕರ, ಈಗ ಮತ್ತೆ ಇನ್ನೊಬ್ಬ ಇದ್ದಾನಲ್ವಾ, ಅವನಿದ್ದಾನೆ, ಯಜಮಾನರು ತಿನ್ನಬೇಕು, ನಾನು ಹಾಕೋದೇ ಸ್ವಲ್ಪ, ಇನ್ನೊಂದ್ಸತಿ ಹೆಚ್ಚಿಗೆ ಮಾಡ್ಕೊಂಡು ತಿಂದ್ರೆ ಮತ್ತೆ ಉಳಿಸ್ಬೇಕಲ್ಲ. ಇಲ್ಲ, ನಿಮ್ಮಮ್ಮ ಮದುವೆಗೆ ಗಿಫ್ಟ್ ಎಲ್ಲ ಏನು ಕೊಡ್ತಾರೆ? ಹಳೇದು ಒಂದು ಇದು ಟಬ್ಬಲ್ಲೇ ಎತ್ತಿಕ್ಬಿಟ್ಟಿದ್ದಾರೆ ಆಗ್ಲೇ. ಮದುವೆಗಳು ಯಾವ್ದಾರು ಮದುವೆಗೆ ಹೋದ್ರೆ ಗಿಫ್ಟ್ ಕೊಡಬೇಕು ಈ ಥರದ್ದು ಅಂತ ನಾಳೆ ನಿನ್ಗೆ ಒಂದ್ ದೋಸೆನೇ ಸಿಗಲ್ಲ, ಇದನ್ನೆಲ್ಲ ಕೇಳ್ಬಿಟ್ರೆ ನೀವು. ಖಂಡಿತ ಮೇಡಮ್, ಖಂಡಿತ ಹಾಗೆ ಮಾಡ್ತೀನಿ. ಒಂದ್ ದೋಸೆನೇ ಇಲ್ಲ ಅವನಿಗೆ. ಖಂಡಿತ. ನಿಮ್ ಮಗನಿಗೆ ಪಾಕೆಟ್ ಮನಿ ಕೊಡ್ತೀರಾ? ಖಂಡಿತ ಕೊಡ್ತೀವಿ, ಬಟ್ ಹೆಚ್ಚಿಗೆ ಕೊಡಲ್ಲ. ಅವ್ರ ಅಪ್ಪಾಜಿ ಕೊಡ್ತಾರೆ, ನಾನಂತೂ ಕೊಡಲ್ಲ ಹೆಚ್ಚಿಗೆ. ಪಾಕೆಟ್ ಮನಿ ನೀನೇನ್ ಸೇವ್ ಮಾಡಿ ನಿನ್ ತಾಯಿ ತಂದೆ ಕೊಡ್ಸಿದ್ಯಾ ನೀವು? ಕೊಡೋದು ಅಂದ್ರೆ 10 ರೂಪಾಯಿಗೆ 10 ರೂಪಾಯಿ ಕೊಡ್ತಾರೆ. ಬ್ರೂ ಪ್ಯಾಕೆಟ್ ಏನಾರು ತಗೊಂಬಂತಾರೆ, ಅದು 8 ರೂಪಾಯಿ ಇರುತ್ತೆ, ಇನ್ನು 2 ರೂಪಾಯಿ ಮಡಿಕೋ ಅಂತಾರೆ. 2 ರೂಪಾಯಿಗೆ 2 ನಿಪ್ಪಟ್ಟು ಬರಲ್ಲ. ಇಲ್ಲಿ ಕೊಡಿ. ಹುಡುಗಿರು ಯಾರಾದ್ರೂ ಹುಡುಗರಿಗೆ ಕೆಲಸ ಮಾಡ್ತಾರೆ? ನಮ್ಮ ಕಾಲೇಜ್ ಹುಡುಗರು ಹುಡುಗಿರು ಖರ್ಚು ಮಾಡೋರು ಇದ್ದಾರೆ ಮ್ಯಾಮ್. ಯಾಕೆಂದ್ರೆ ಹುಡುಗರು ಕಂಜೂಸ್ತನ ಮಾಡಿ ಅವ್ರು ಖರ್ಚು ಮಾಡಲ್ಲ ಅಂದ್ರೆ ಹುಡುಗಿರು ಖರ್ಚು ಮಾಡಲೇಬೇಕಾಗತ್ತೆ. ಈಗ ನಮ್ಮ ಹತ್ರ ಸಾಗರ್ ಅಂತ ಒಬ್ಬರು ಬರ್ತಿದ್ದಾರೆ, ದಯವಿಟ್ಟು ಬರಬೇಕು. ಸ್ವಲ್ಪ ಮ್ಯೂಸಿಕ್ ಹಾಕ್ರಿ, ನಾವು ಸಾಗರ್ ನೋಡ್ಬೇಕು. ನಾನು ಇಡ್ಲಿ ವಡೆ ತಿನ್ನೋದಕ್ಕೆ ಚಟ್ನಿ ಸಾಂಬಾರ್ 2 ಬೇಕು. ಇತ್ಲ ಕಡೆ ಇವಳು ಬೇಕು, ಅತ್ಲ ಕಡೆ ಅವಳು ಬೇಕು. ಕತ್ರಿಯಲ್ಲಿ ಸಿಕ್ಕು ನಾ ಅಡಿಕೆಯಾಗಲಾರೆ, ಕೊಲ್ಲಬೇಡಿರಮ್ಮ ನಾನ್ ತುಂಬಾ ಒಳ್ಳೆಯವನು. ಅಲ್ಲ, ಇವಳು ಬೇಕು ಅವಳು ಬೇಕು ಅಂದ್ರೆ ಇವ್ರಿಗೆಲ್ಲ ಖರ್ಚು ಮಾಡೋದು ಹೇಗೆ? ಮೈಕಲ್ಲಿ ಒಂದು ನಿಮಿಷ ಮೈಕ್ ಕೊಡಿ. ನಿಮ್ಮ ಹೆಸರೇನಮ್ಮ? ಸಂಗೀತ. ಏನ್ ಮಾಡ್ತೀರಾ ನೀವು? ಇವ್ರ ಜೊತೆ ಸುತ್ತಾಡೋದಾ? ಇನ್ನೇನು ಕೆಲಸ ಇಲ್ಲ ಅನ್ನೋ ಥರ. ನೀವೇನಮ್ಮ? ನಾನು ಲತಾ, ಕೆಲಸ ಮಾಡ್ತಿದ್ದೀನಿ ವಿತ್ ನನಗೆ ಟೈಮ್ ಸಿಕ್ತಾಗ ಇವ್ರ ಜೊತೆ. ಖರ್ಚು ಯಾರು ಮಾಡೋದು? ಇವರಾ ನೀವಾ? ಇವರೇ ಮಾಡ್ತಾರೆ, ನಾವು ಮಾಡಲ್ಲ. ಏನು ಸಾಗರ್ ಖರ್ಚು ಮಾಡ್ತೀರಾ? ಹೇಳಿ ಸಾಗರ್, ಕೊಡಿ. ನಮಗೆ ಖರ್ಚು ಮಾಡೋರು ಅಂದರೆ ತುಂಬ ಇಷ್ಟ. ಅವ್ರ ಜೊತೆ ಖರ್ಚು ಮಾಡೋರು ಇವ್ರಿಗಿಂತ ಹೆಚ್ಚು ಬಂದರೆ ಅವ್ರ ಜೊತೆಗೆ ಹೋಗ್ಬಿಡ್ತೀರಾ? ಡೆಫಿನೆಟ್ಲಿ. ನಿಮ್ಗೆ ಏನೇನು ಖರ್ಚು ಮಾಡ್ತಾರೆ ಅವರು ನಿಮಗೋಸ್ಕರ? ನನಗೋಸ್ಕರ ನಂಗೆ ಏನೇನು ಬೇಕೋ, ನನಗೆ ಕ್ರೀಮ್ ಆಗ್ಬೋದು, ನಂಗೆ ಸೋಪ್ ಎಲ್ಲರೂ ನೋಡ್ಕೋತಾರೆ. ನನ್ನ ಬಾಯ್ ಫ್ರೆಂಡು. ಇವ್ರಿಗೆ? ಅವಳಿಗೂ ಪಾರ್ಟ್ ಟೈಮ್ ಬಾಯ್ ಫ್ರೆಂಡಾ? ಹಗ್ಲತ್ ನನಗೆ. ಅಯ್ಯೋ ದೇವ್ರೇ ದೇವ್ರೇ. ಸಾಗರ್, ಖರ್ಚು ಮಾಡ್ತಿರಲ್ಲ, ಯಾರು ದುಡ್ಡು ಕೊಡ್ತಾರೆ? ನೀವು ದುಡಿಯೋದೇನಾ? ಇಲ್ಲ, ನಾನು ಸ್ವಂತ ದುಡ್ದು ನನ್ನ ದುಡ್ಡಲ್ಲೇ ನಾನು ಸ್ವಲ್ಪ ಎಷ್ಟು ಖರ್ಚಾಗುತ್ತೆ ಅಷ್ಟು. ಇವರಿಬ್ಬರು ಮಾತ್ರನಾ? ಇನ್ನೊಂದು ಎಷ್ಟು ಜನ ಇದ್ದಾರೆ? ಈಗ ಸದ್ಯಕ್ಕೆ ಇವರಿಬ್ಬರು. ಇದು ಧಾರಾಳ ಅಂತೀರಾ ಇಲ್ಲ ಯಾತಕ್ಕೆ ಮಾಡ್ತೀರಾ? ಇದು ಧಾರಾಳ. ನನಗಿಷ್ಟ ಆಗೈತಿ, ನನಗೆ ಅದಕ್ಕೆ ನಾನು ಮಾಡ್ತಾ ಇರೋದು. ಸೊ ನಾನು ಯಾವುದೇ ದುಡ್ಡು ಕಳು ಮಾಡಿಕೊಂಡಲ್ಲಿ ಯಾವುದೇ ತಂದೆ ತಾಯಿ ದುಡ್ಡಾಗಿ ನಾನು ಮಾಡ್ತಿಲ್ಲ. ಸೊ ನಾವು ಒಂದು ದುಡ್ದಿದ್ದು ಅಮೌಂಟಲ್ಲೇ ನಾನು ಧಾರಾಳವಾಗಿ ಮಾಡ್ತಾ ಇದ್ದೇನೆ. ಮದುವೆ ಆಗಿಲ್ಲ ಇನ್ನೂ ಮದುವೆ ಆಗಿಲ್ಲ. ಇಷ್ಟೆಲ್ಲ ಇದ್ರೆ ಮದುವೆ ಹೆಂಗಾಗುತ್ತೆ? ಯಾರು ಮಾಡ್ಕೋತಾರೆ? ನೀವು ಇವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಸಂದರ್ಭ ಬಂದರೆ ಏನು ಮಾಡ್ತೀರಾ? ಡೆಫಿನೆಟ್ಲಿ ಆಗ್ತೀನಿ. ಡೆಫಿನೆಟ್ ಆಗ್ತೀರಾ? ಆವಾಗ ಇದೇ ರೀತಿ ಖರ್ಚು ಮಾಡ್ತಾ ಇದ್ರು ಒಪ್ಕೋತೀರಾ? ಒಪ್ಕೋತೀನಿ. ನೀವು ಸಂಪಾದನೆ ಮಾಡಿ ನೀವು ಖರ್ಚು ಮಾಡ್ತೀರಾ? ಇಬ್ರು ಖರ್ಚು ಮಾಡ್ತೀವಿ, ಇಬ್ರು ದುಡಿತೀವಿ, ಇಬ್ರು ಖರ್ಚು ಮಾಡ್ತೀವಿ. ಬೇಕಾಗಿಲ್ಲ. ಇಬ್ರು ಮದುವೆ ಮಾಡ್ಕೊಂಡ್ರೆ ರಾಧಾಕೃಷ್ಣನ್ ಥರ ಚೆನ್ನಾಗಿರ್ತೀವಿ. ತಾಯಿ ನಮಸ್ಕಾರಮ್ಮ. ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್. ಸಚ್ ಅ ವಂಡರ್ಫುಲ್ ಯು. ಪ್ಲೀಸ್. ಇಲ್ಲ, ಸಂಪಾದನೆ ಮಾಡೋದೆಲ್ಲ ಈ ರೀತಿ ಹುಡುಗಿರಿಗೆ ಖರ್ಚು ಮಾಡಿಬಿಟ್ರೆ ನಾಳೆ ಮುಂದೆ ಸೇವ್ ಮಾಡಬೇಕಾಗಿಲ್ವಾ? ಅವ್ರ ಹತ್ರ ಕೊಡಿ. ಇಲ್ಲ ಮೇಡಮ್, ಅದನ್ನ ಧಾರಾಳ್ತನ ಅನ್ನೋದಿಲ್ಲ ಯಾರೂ. ಅದು ಇಬ್ಬಿಬ್ರು ಹುಡುಗಿರ್ ಬೇಕು ಅನ್ನೋದನ್ನ ಯಾರು ಧಾರಾಳ್ತನ ಅನ್ನೋದಿಲ್ಲ ಮೇಡಮ್. ಖಂಡಿತ ಧಾರಾಳ್ತನ. ಇಲ್ಲ ಮೇಡಮ್, ಅದು ಇಬ್ಬರು ಧಾರಾಳವಾಗಿದೆ, ಅದಕ್ಕೆ ಹೇಳ್ತೀರಲ್ಲ. ಒಂದ್ ನಿಮಿಷ. 3 ಜನದ ಜೊತೆಗೆ ಇದ್ದವ್ರು ಇದ್ದಾರೆ. ನನಗೆ 3 ಜನ 4 ಜನ ಬೇಕು ಅನ್ನೋರು. ಬನ್ನಿ ರಾಜೇಂದ್ರನ್ ಅವರೇ. ತಾವೇನ್ ಕೆಲಸ ಮಾಡ್ತೀರಾ ರಾಜೇಂದ್ರನ್? ನಾನು ಬಂದು ಕ್ಯಾಮ್ರಾಮನ್ ಕೆಲಸ ಮಾಡ್ತೀನಿ. ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತೀರಾ? ಇವರೆಲ್ಲ ಅವ್ರ ಹೆಸರಾದ್ರೂ ಗೊತ್ತಾ ನಿಮಗೆ? ಗೊತ್ತು, ದಯವಿಟ್ಟು ಹೇಳಿ. ಪವಿತ್ರ, ರಮ್ಯಾ. ಓ, ಇಂಥ ಹೆಸರುಗಳೇ ಹುಡುಕ್ತೀರಾ ತಾವು? ಪವಿತ್ರ, ರಮ್ಯಾ ಅಂತ. ಸ್ವಲ್ಪ ಈ ಕಡೆ ತಿರುಗಿ. ಆಯ್ತು ಸಬಾಯ್. ಇದೇನ್ ಸರ್ ಇದು? ಒಂದು ಕುಂಫು ಮಾಸ್ಟರ್ ತರ ಅದು ಯಾವಾಗ್ಲೂ ಹಂಗೆ ಹಾಕೋತೀರಾ? ಯಾವಾಗ ಹಾಕ್ತೀನಿ. ಯಾತಕ್ಕೆ? ಫ್ಯಾಷನ್ ಲೈಫಲ್ಲಿ ಏನಿದೆ ಅಂದ್ರೆ ಇದನ್ನ ಯಾರು ಹಾಕ್ತಾರೆ? ನಾವೇ ಹಾಕೊಂತೀನಿ ಕೆಲವು ಟೈಮ್.
ಇಲ್ಲ ಗರ್ಲ್ ಫ್ರೆಂಡ್ಸ್ ಯಾರಾದ್ರೂ ಹಾಕ್ತಾರ? ಗರ್ಲ್ ಫ್ರೆಂಡ್ಸ್ ಎಲ್ಲ ಆಗ್ತಾರೆ. ಇಲ್ಲ ನಿಮ್ಗೆ ಒಂದು 50 ಆದ್ರೂ ವಯಸ್ಸಿರಲ್ವಾ? ಇಲ್ಲ ಮೇಡಮ್, 40-45 ಇದೆ ಅಷ್ಟೇ. ಈ ವಯಸ್ಸು ಹುಡುಗಿರು ಹೆಂಗ್ ಸರ್ ಸಿಗ್ತಾರೆ ನಿಮ್ಗೆ? ಹೆಂಗಂದ್ರೆ ಲೈಫಲ್ಲಿ ಏನಂದ್ರೆ ಜಾಲಿಯಾಗಿ ಎಂಜಾಯ್ ಮಾಡಬೇಕು. ಎಂಜಾಯ್ ಅಂದ್ರೆ ಏನ್ ಸರ್? ಏನು ಸಂಪಾದನೆ ಮಾಡಬೇಕು, ಅಲ್ಲಿ ಇಲ್ಲಿ ಪಬ್ಬು ಅದು ಇದೆಲ್ಲ ಸುತ್ತಬೇಕು, ಖರ್ಚು ಮಾಡ್ಬೇಕು ಅಷ್ಟೇ. ಅಂದ್ರೆ ಇವರೆಲ್ಲ ಬರ್ತಾರೆ? ನಮ್ಮ ಜೊತೆಲೇ ಇರ್ತಾರೆ ಇವರೆಲ್ಲ. ಮನೆಗೆ ಹೋಗಲ್ವಾ ನೀವು? ಮನೆಗೆ ಹೋಗ್ತೀನಲ್ಲ. ಹೆಂಡತಿ ಇಲ್ವಾ? ಎಂತೆಲ್ಲ ಇದ್ದಾರೆ. ಒಬ್ಳೇನಾ? ಒಬ್ಳೆ. ಅದು ಮಾತ್ರ ಒಬ್ಳೆ. ಈ ಶೋ ನೋಡಿದ್ಮೇಲೆ ಹೆಂಡತಿ ಮನೇಲಿ ಇರ್ತಾಳ? ಅದು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ನೀವು ಮನೇಲಿ ಇರ್ತೀರಾ, ನಿಮ್ಮನ್ನ ಸೇರಿಸ್ಕೋತಾರ ಅಂತ? ಅದು ಡೌಟೇ ಇಲ್ಲ ಇದೆ. ಯಾಕೆಂದ್ರೆ ಈ ಶೋ ನೋಡಿದ್ಮೇಲೆ ಇಂಥವ್ರನ್ನ ಸೇರಿಸ್ಕೋಬೇಡಿ ಅಯ್ಯೋ ಮೇಡಮ್, ಬೇಕಾಗೇ ಇಲ್ಲ. ನೀವೇ ಹಿಂಗೆ ಹೇಳ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಮೇಡಮ್? ಇಲ್ಲ ಸರ್, ನಿಮ್ಮ ವಯಸ್ಸೇನು ಇಂಥ ಯಾತಕ್ಕೆ ಸರ್, ಲೈಫಲ್ಲಿ ಏನಂದ್ರೆ- ಈ ಮಕ್ಕಳನ್ನ ಕೇಳ್ತೇನೆ. ನಿನ್ನ ಹೆಸರು ಏನಂದಮ್ಮ? ರಮ್ಯಾ. ರಮ್ಯಾ, ಯಾತಕ್ಕೆ ಇಂಥ ಅಜ್ಜನ ಜೊತೆಗೆ ಹೋಗ್ತೀಯಾ? ಅವ್ರ ಜೊತೆ ಹೋದರೆ ಒಳ್ಳೆ ಕಾಸ್ಟ್ಯೂಮ್ ಕೊಡಿಸ್ತಾರೆ, ಒಡವೆ ಕೊಡಿಸ್ತಾರೆ, ಸ್ಕೂಟಿ ಕೊಡಿಸ್ತಾರೆ, ಏನು ಬೇಕೆಲ್ಲ ಕೊಡಿಸ್ತಾರೆ ಅಂತಿದ್ರಲ್ಲಿ ನಾವು ಯಾಕೆ ಹೋಗ್ಬಾರ್ದು? ಅದಕ್ಕೆ ಹೋಗ್ತೀವಿ. ಕಾಲೇಜ್ ಫೀಸ್ ಏನಾದರೂ ಕಟ್ಟಿದ್ದೀರಾ ಯಾರಿಗಾದರೂ? ಇಲ್ಲ ಇಲ್ಲ, ಇವ್ರಿಗೊಬ್ರು ಕಟ್ಟಿದ್ದೀನಿ ಕಾಲೇಜ್ ಫೀಸ್. ಕೊಡಿ. ಕಾಲೇಜ್ ಫೀಸ್ ಕೊಟ್ಟು ನಿಮ್ಮನ್ನ ಹೌದು ಮೇಡಮ್ ಗರ್ಲ್ ಫ್ರೆಂಡ್ ಆಗಿ ಇಟ್ಕೊಂಡಿದ್ದಾರೆ? ಹೌದು. ಇನ್ನೇನೇನು ಖರ್ಚು ಮಾಡ್ತಾರೆ? ಯಾತಕ್ಕೋಸ್ಕರ ಇವ್ರ ಜೊತೆಗೆ ನೀವು? ಹೊರಗಡೆ ಸುತ್ತಾಕೆ, ಅದು ಇದು ತಿನ್ನಕ್ಕೆ. ಸೇಫು. ಪೊಲೀಸ್ ಹಿಡ್ಕೊಂಡ್ರೆ ನಮ್ಮ ಅಂಕಲ್ ಅನ್ಬಿಡ್ಬೋದು, ನಮ್ಮ ಅಪ್ಪ ಅನ್ಬಿಡ್ಬೋದು. ಹೌದು ಹೌದು. ಅದಕ್ಕೋಸ್ಕರ ಹೌದು, ಸೇಫ್ ಆಗಿ ಇರ್ತೀವಿ. ಮನೆಗೆ ಎಷ್ಟು ತಗೊಂಡು ಹೋಗ್ತೀರಾ ಬ್ಯಾಲೆನ್ಸು? ಬ್ಯಾಲೆನ್ಸು ಆದಷ್ಟು ತಗೊಂಡು ಹೋಗ್ತೀನಿ. ಉಳಿದಿದ್ದಲ್ಲಿ ಇವ್ರಿಗೆ ಖರ್ಚು ಮಾಡ್ತೀರಾ ಇಲ್ಲ ಉಳಿದಿದ್ದಲ್ಲಿ ಮನೆ ನಡೆಸ್ತೀರಾ? ಇಲ್ಲ, ಉಳಿದಿದ್ದಂತ ಇಲ್ಲ, ಇವರೆಲ್ಲ ನೋಡಿಕೊಂಡು ಆಮೇಲೆ ಮನೆ ನೋಡ್ತೀನಿ. ಆಯ್ತು ಸರ್, ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ. ನನ್ನ ಜೀವನನೇ ಈ ಥರ ಒಂದು ಪುಣ್ಯ ನಾನು ಯಾವತ್ತೂ ಮಾಡಿಲ್ಲ. ದಯವಿಟ್ಟು ಹೋಗಿ ಬನ್ನಿ ರಾಜೇಂದ್ರನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ನನ್ನ ಸ್ಟಾಫ್ 150 ಮಂದಿ ಇದ್ದಾರೆ. ಎಲ್ಲರನ್ನೂ ಕೂಡ ಮಹಾರಾಷ್ಟ್ರದಲ್ಲಿರುವ ಶಿರ್ಡಿ ಸಾಯಿಬಾಬನ್ಗೆ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದೀನಿ. 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಕರ್ಕೊಂಡೋಗಿದ್ದೀನಿ. ನನ್ನ ಧಾರಾಳ ಮನಸ್ಸಿರೋದಕ್ಕೆ ನಾನು ಕರ್ಕೊಂಡೋಗಿದ್ದು, ಇಲ್ಲಾಂದ್ರೆ ಟ್ರೈನಲ್ಲಿ ಕರ್ಕೊಂಡು ಹೋಗ್ಬೋದಲ್ಲ. ನಮ್ಮ ಕಂಪ್ನಿಲಿ ನಾನು 20 ಜನನ ಥೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾತಕ್ಕೆ ಸರ್? ಯಾತಕ್ಕಂದರೆ ಆ ಸ್ಟಾಫ್ ಎಲ್ಲ ನನಗೆ 10 ಲಕ್ಷ ಬಿಸ್ನೆಸ್ ಕೊಟ್ಟಿದ್ದಾರೆ.